Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಇದರ ಜೊತೆಗೆ ಜೆಡಿಎಸ್ನ ನಾಯಕರಾಗಿರುವಂಥ ಜಿ ಟಿ ದೇವೇಗೌಡರು ಕೂಡ ಮಾತನಾಡಿದ್ದಾರೆ. ಪ್ರಜ್ವಲ್ರನ್ನ ಪಕ್ಷದಿಂದ ಅಮಾನತು ಕೂಡ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಜೆಡಿಎಸ್ ಶಾಸಕ ಹಾಗೂ ಕೋರ್ ಕಮಿಟಿ ಅಧ್ಯಕ್ಷ ಜಿ ಟಿ ದೇವೇಗೌಡರು ಹೇಳ್ತಾ ಇದ್ದಾರೆ, ಪ್ರಜ್ವಲ್ ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ, ಯಾರಿಗೂ ಕೂಡ ಗೊತ್ತಿಲ್ಲ. ಪ್ರಜ್ವಲ್ ಮನೆಯವ್ರಿಗೂ ಕೂಡ ಗೊತ್ತಿಲ್ಲ. ಅವ್ರ ಜೊತೆಗೆ ಯಾರೂ ಕೂಡ ಸಂಪರ್ಕದಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಯಾರ ಸಂಪರ್ಕಕ್ಕೆ ಕೂಡ ಸಿಗ್ತಾ ಇಲ್ಲ ಅಂತ ಬೆಂಗಳೂರಿನಲ್ಲಿ ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡ ಹೇಳಿದ್ದಾರೆ. ಪ್ರಜ್ವಲ್ ಕೇಸಲ್ಲಿ ಜೆಡಿಎಸ್ ಸ್ಟ್ಯಾಂಡ್ ಏನು? ಈಗ ರೇವಣ್ಣ ಅವರು ಹೊರಗಡೆ ಬಂದರು, ನಿಮ್ಮ ಸ್ಟ್ಯಾಂಡ್? ನಮ್ಮ ಸ್ಟ್ಯಾಂಡು ಪ್ರಥಮದಿಂದ ಒಂದೇ ಇದೆ. ತಪ್ಪು ಮಾಡಿದ್ದರೆ 100ಕ್ಕೆ 100 ಶಿಕ್ಷೆ ಆಗಲಿ ಅಂತಕ್ಕಂಥ ತೀರ್ಮಾನವನ್ನು ನಮ್ಮ ನಾಯಕರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷ ನಾನು ಹೇಳಿದ್ದೇವೆ. ಅವ್ರನ್ನ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಲಾಗಿದೆ. ಇನ್ನೇನಿದ್ರು ಕೂಡ ಸರ್ಕಾರದ ಜವಾಬ್ದಾರಿ. ಇನ್ನೂ ಬರ್ತಿಲ್ಲ ಎಲ್ಲ ಒಂದು ಕಡೆ. ಅವರು ಯಾಕೆ ಹೋದರು, ಏನಕ್ಕೆ ಹೋದರು, ಯಾವ ಬರ್ತಾರೆ, ಯಾವ ಬರಲ್ಲ, ಇದು ಯಾರಿಗೂ ಅದು ಸುದ್ದಿ ಸುಳಿವು ಇಲ್ಲ. ಅವ್ರಿಗೆ ಇಲ್ಲ ಅಂದಮೇಲೆ ನಮ್ಗಳಿಗೆ ಹೆಂಗೆ ಗೊತ್ತಾಯ್ತದೆ? ವಿಚಾರ ಗೊತ್ತಿಲ್ಲ. ಅದು ಯಾವುದು ಅಮ್ಮ ಸುಳ್ಳು ಹೇಳೋಕ್ಕಾಗಲ್ಲ. ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ. ಸರ್ಕಾರನೇ ಟ್ರ್ಯಾಕ್ ಮಾಡ್ಬೇಕು ಅವ್ರನ್ನ. ಈಗ ಮಾಡ್ತಾ ಇದ್ದಾರಲ್ಲ ಅವರೇ. 196 ರಾಜ್ಯಗಳಿಗೂ ದೇಶಗಳಿಗೂ ರೆಡ್ ಕಾರ್ಡು, ಬ್ಲೂ ಕಾರ್ಡು, ರೆಡ್ ಕಾರ್ಡು. ಬ್ಲೂ ಕಾರ್ಡನ್ನು ಬಿಟ್ಟಿದ್ದಾರೆ. ಅದರಿಂದ ಅದ್ರ ಮೂಲಕ ಹಿಡಿತಾರೆ ಅಂತಕ್ಕಂಥದ್ದನ್ನ ನೋಡಿದ್ವಿ ಪೇಪರ್. ಯಾವರ ಸಂಪರ್ಕ ಕೂಡ ಅವರು ಸಿಕ್ಕಿಲ್ಲ, ಯಾರ ಸಂಪರ್ಕ ಕೂಡ ಸಿಕ್ಕಿಲ್ಲ. ಸರ್, ಪ್ರಜ್ವಲ್ ಟಿವಿ9 ಜೊತೆಗೆ ಎಚ್ ಡಿ ರೇವಣ್ಣ ಎಕ್ಸ್ಕ್ಲೂಸಿವ್ ಅಂತ ಮಾತುಕತೆಯನ್ನು ನಡೆಸಿದ್ದಾರೆ. ಅವರ ಸಂಪೂರ್ಣ ಎಪಿಸೋಡ್ ಬಗ್ಗೆ, ಪ್ರಕರಣದ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಟಿವಿ9ಗೆ ಎಚ್ ಡಿ ರೇವಣ್ಣ ಎಕ್ಸ್ಕ್ಲೂಸಿವ್ ಆದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂದು ನಾನು ನ್ಯಾಯಾಲಯಕ್ಕೆ ತಲೆಬಾಗಿದ್ದೇನೆ, ನ್ಯಾಯಾಲಯ ಏನು ತೀರ್ಪು ಅದಕ್ಕೆ ನಾನು ಬದ್ಧವಾಗಿದ್ದೇನೆ, ಯಾರೂ ಕೂಡ ಸಂಭ್ರಮಾಚರಣೆ ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ. ಯಾವುದೇ ಮೆರವಣಿಗೆ ಬೇಡ, ಪಟಾಕಿ ಹೊಡಿಬೇಡಿ ಅಂತ ಅವರ ಬೆಂಬಲಿಗರಿಗೆ, ಅವರ ಕಾರ್ಯಕರ್ತರಿಗೆ ಮನವಿ ಮಾಡಿದ್ದಾರೆ. ಎಚ್ ಡಿ ರೇವಣ್ಣ ಟಿವಿ9 ಜೊತೆ ಮಾತನಾಡ್ತಾ ಎಕ್ಸ್ಕ್ಲೂಸಿವ್ ಅಂತ ವಿವರಗಳನ್ನು ನೀಡಿದ್ದಾರೆ. ಸಂಕಷ್ಟದಲ್ಲಿದ್ದಾಗ ಇದು ಯಾವುದೂ ಬೇಡ ಅಂತ ರೇವಣ್ಣ ಮನವಿಯನ್ನು ಮಾಡಿದ್ದಾರೆ. ಷಡ್ಯಂತ್ರದ ಬಗ್ಗೆ ಈಗ ನಾನು ಏನೂ ಹೇಳೋದಿಲ್ಲ, ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇದು ಬೇರೆ ತಿರುವನ್ನ ಪಡೆದುಕೊಳ್ಳುತ್ತೆ. ಹೀಗಾಗಿ ಸದ್ಯಕ್ಕೆ ನಾನು ಆ ವಿಚಾರದ ಬಗ್ಗೆ ಏನೂ ಮಾತಾಡಲ್ಲ, ನ್ಯಾಯಾಲಯಕ್ಕೆ ತಲೆಬಾಗಿದ್ದೀನಿ, ನ್ಯಾಯಾಲಯ ಏನು ಹೇಳುತ್ತೋ ಅದನ್ನು ನಾನು ಕೇಳ್ತೀನಿ ಅಂತ. ಹಾಗಾದರೆ ರೇವಣ್ಣ ಏನು ಹೇಳಿದ್ರು? ನಮ್ಮ ಪ್ರತಿನಿಧಿ ಸುನಿಲ್ ಜೊತೆ ನಡೆಸುವಂಥ ಮಾತುಕತೆ ಎಲ್ಲಿದೆ? ರೇವಣ್ಣರು ಬನ್ನಿ, ನೇರವಾಗಿ ಅವರನ್ನ ಮಾತಾಡಿಸ್ತೀನಿ. ಸರ್, ಈಗ ಹಾಸನಕ್ಕೆ ಹೋಗೋ ಕಾರ್ಯಕ್ರಮ ಇತ್ತು. ನಾನು ಎಲ್ಲೂ ಹೋಗೋದಿಲ್ಲ ಸರ್. ಇವತ್ತು ನನ್ನ ಎಲ್ಲ ಜಿಲ್ಲೆಯ ರಾಜ್ಯ ಜನತೆಗೆ ಇಷ್ಟೇ, ಯಾವುದೇ ಥರ ಇವತ್ತು ಇದನ್ನು ಸಂಭ್ರಮ ಆಚರಣೆ ಮಾಡೋಕ್ಕೆ ಹೋಗಬೇಡಿ. ಇವತ್ತು ನಾನು ನ್ಯಾಯಾಲಯಕ್ಕೆ ತಲೆಬಾಗಿದ್ದೀನಿ. ಏನೇ ನಾನು ತಪ್ಪು ಮಾಡಿಲ್ಲ, ಎಲ್ಲ ದೇವ್ರಿಗೆ ಬಿಟ್ಟಿದ್ದೀನಿ ಅಷ್ಟೇ. ನಾನು ಇನ್ನೇನು ಹೇಳಲ್ಲ. ಇವತ್ತು ನ್ಯಾಯಾಲಯ ಏನು ಕೊಡ್ತಾರೆ ಅದಕ್ಕೆ ಭಾಗಿಯಾಗ್ತೀನಿ ಅಷ್ಟೇ. ನಮ್ಮ ಜಿಲ್ಲೆ ಜನ ಯಾವುದೇ ಕಾರಣದಿಂದ ಇದಾಗೋದು ಬೇಡ. ಯಾವುದೇ ಇದನ್ನು ಒಂದು ನೆನ್ನೆ ಟ್ವೀಟ್ ಮಾಡಿದ್ದೀನಲ್ಲ, ಅದನ್ನು ದಯಮಾಡಿ ಪಾಲಿಸಬೇಕು. ಯಾವುದೇ ಥರ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಮೆರವಣಿಗೆ ಯಾವುದು ಮಾಡಬಾರ್ದು ಅಂತ ಮನವಿ ಮಾಡ್ತೀನಿ. ಮತ್ತು ಯಾವುದೇ ಪಟಾಕಿ ಹೊಡಿಬಾರ್ದು. ಇದು ನಾವು ಸಂಕಷ್ಟದಲ್ಲಿರುವಾಗ ಇವೆಲ್ಲ ಮಾಡಬಾರ್ದು ಅಂತ ಸಾಕಷ್ಟು ಜನ ನಿಮ್ಮನ್ನ ಮೆರವಣಿಗೆ ಮಾಡಬೇಕು, ರ್ಯಾಲಿ ಮಾಡಬೇಕು ನಂಬಿಕೊಂಡಿದ್ರು. ಅಂಥವರಿಗೆಲ್ಲ ಸಂದೇಶ ಕೊಟ್ಟಿದ್ದಾರೆ ಸರ್. ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಯಾವ ರ್ಯಾಲಿನೂ ಬೇಡ, ಯಾವುದು ಬೇಡ ಸರ್. ಈ ಒಂದು ಪ್ರಕರಣದಲ್ಲಿ ಷಡ್ಯಂತ್ರ ಆಗಿದೆ ಅಂತ ಹೇಳಿ ಒಂದಷ್ಟು ಆರೋಪ ಸರ್. ಷಡ್ಯಂತ್ರ ಆಗಿದೆ ಅಂತ ನಾನು ಅದೇನು ಹೇಳೋದು, ಏನು ಇದಿಷ್ಟು ಎಚ್ ಡಿ ರೇವಣ್ಣ ಅವರು. ಮತ್ತೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ನಾನು ಏನು ಹೆಚ್ಚು ಮಾತಾಡಲ್ಲ, ಕೋರ್ಟಲ್ಲಿ ಇದೆ. ಹಾಗಾಗಿ ಹಾಸನಕ್ಕೆ ಹೋಗ್ತಾ ಇಲ್ಲ, ಯಾರು ಕೂಡ ಹಾಸನ ಕಾರ್ಯಕರ್ತರು ಪ್ರಮುಖವಾಗಿ ಸಂಭ್ರಮಾಚರಣೆ ಮಾಡಬಾರ್ದು ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ರವಿ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.
ಬ್ರಾಟ್ ಯು ಬೈ ವಿಗಾರ್ ಕೋ ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.